ಏನು ಗೊಲ್ಲರಹಟ್ಟಿಯಲ್ಲಿ ದಲಿತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರೊಂದಿಗೆ ದೇವಾಲಯ ಪ್ರವೇಶ ಮಾಡಿದ ದಲಿತರು. ಗೊಲ್ಲರಹಟ್ಟಿಯಲ್ಲಿ ದಲಿತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ಟ್ವಿಸ್ಟ್ ಇದು. ಪೊಲೀಸರೊಂದಿಗೆ ದೇವಾಲಯ ಪ್ರವೇಶ ಮಾಡಿದ ದಲಿತರು. ದಲಿತರ ದೇಗುಲ ಪ್ರವೇಶದ ವೇಳೆ ನಾಟಕೀಯ ಬೆಳವಣಿಗೆ ನಡೆದಿದೆ. ದೇಗುಲದ ಕೀ ಇಲ್ಲ ಅಂತ ಗ್ರಾಮದ ಮುಖಂಡರು ಹೈ ಡ್ರಾಮಾ ಮಾಡ್ತಾರೆ. ತೆಗೆದಿದ್ರೆ ನಾವೇ ತೆಗಿತೀವಿ ಅಂತ ತಾಲೂಕು ಆಡಳಿತ ಹೇಳುತ್ತೆ. ಕೊನೆಗೂ ದೇವಾಲಯದ ಬೀಗವನ್ನ ಒಡೆದು ಒಳಗಡೆ ಪ್ರವೇಶ ಮಾಡಲಾಗಿದೆ. ಗೊಲ್ಲರಹಟ್ಟಿಯಲ್ಲಿ ದಲಿತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ದೇಗುಲದ ಕೀ ಇಲ್ಲ ಅಂತ ಗ್ರಾಮದ ಮುಖಂಡರು ಹೈ ಡ್ರಾಮಾ ಮಾಡ್ತಾರೆ. ಬಾಗಿಲು ತೆಗೆದಿಲ್ಲ ಅಂದ್ರೆ ನಾವೇ ತೆಗಿತೀವಿ ಅಂತ ತಾಲೂಕು ಆಡಳಿತ ಹೇಳುತ್ತೆ. ಕೊನೆಗೂ ದೇವಾಲಯದ ಬೀಗವನ್ನ ಒಡೆದು ಒಳಗಡೆ ಪ್ರವೇಶ ಮಾಡಲಾಗಿದೆ. ಪೊಲೀಸ್ ತಹಸೀಲ್ದಾರ್ ಎಸಿ ನೇತೃತ್ವದಲ್ಲಿ ದೇಗುಲವನ್ನ ಓಪನ್ ಮಾಡಿಸಲಾಯಿತು. ಬಿಗಿ ಪೊಲೀಸ್ ಭದ್ರತೆಯಲ್ಲಿ ದೇಗುಲಕ್ಕೆ ದಲಿತರು ಪ್ರವೇಶ ಮಾಡಿದರು. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದ ಎಲ್ಲಾ ಮನೆಗಳಿಗೂ ಲಾಕ್. ಜನವರಿ 1ರಂದು ದಲಿತ ಊರೊಳಗೆ ಬಂದ ಅಂತ ಆತನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ದೇವರಿಗೆ ಮೈಲಿಗೆ ಆಗಿದೆ ಅಂತ ಗೊಲ್ಲರಹಟ್ಟಿ ಜನ ಹಲ್ಲೆ ಮಾಡಿದರು. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ ಇದು. ಕೊನೆಗೆ ದೇಗುಲದ ಬೀಗವನ್ನ ಒಡೆದು ಪೊಲೀಸರೊಂದಿಗೆ ದಲಿತರು ದೇವಾಲಯವನ್ನ ಪ್ರವೇಶ ಮಾಡ್ತಾರೆ. ಚಿಕ್ಕಮಗಳೂರಿನ ಗೊಲ್ಲರಹಟ್ಟಿಯಲ್ಲಿ ನಡೆದಂತಹ ಘಟನೆ ಇದು. ದಲಿತನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರ ಜೊತೆ ದೇವಾಲಯವನ್ನ ಪ್ರವೇಶ ಮಾಡಿದ್ದಾರೆ ದಲಿತರು. ಜನವರಿ 1ರಂದು ದಲಿತ ಊರಿನ ಒಳಗಡೆ ಬಂದ ಅಂತ ಆತನ ಮೇಲೆ ಹಲ್ಲೆ ನಡೆಸಲಾಗಿತ್ತು. ದೇವರಿಗೆ ಮೈಲಿಗೆ ಆಗಿದೆ ಅಂತ ಗೊಲ್ಲರಹಟ್ಟಿ ಜನ ಹಲ್ಲೆ ಮಾಡಿದ್ರು. ದಲಿತರ ದೇಗುಲ ಪ್ರವೇಶದ ಸಂದರ್ಭದಲ್ಲಿ ಒಂದಷ್ಟು ನಾಟಕೀಯ ಬೆಳವಣಿಗೆ ಕೂಡ ನಡೀತು ಅಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.